ಹಾಯ್ ಹಲೋ. ಇಂದಿನ ಒಂದು ಸಂಚಿಕೆಯಲ್ಲಿ ಮಗುವಿನ ಬಗ್ಗೆ ತಪ್ಪು ಕಲ್ಪನೆ ಬೇಡ ಅನ್ನೋ ಒಂದು ಟಾಪಿಕನ್ನು ನಾನು ಇವತ್ತು ತೆಗೆದುಕೊಂಡಿದ್ದೀನಿ. ಯಾಕೆ ನಾನು ಈ ಒಂದು ಟಾಪಿಕ್ ಇವತ್ತು ತೆಗೆದುಕೊಂಡೆ ಅಂದರೆ, ನಾನು ಮೊನ್ನೆ ಆ, ಮನೋಶಾಸ್ತ್ರಜ್ಞರ ಪ್ರಕಾರ, ಸೈಕಾಲಜಿ ಪ್ರಕಾರದಲ್ಲಿ ಒತ್ತಡದ ಓದು ಓದು ಅಲ್ಲ, ಮಕ್ಕಳಿಗೆ ಒತ್ತಡದ ಓದು ಬೇಡ ಅಂತ ಹೇಳಿ ಮನೋಶಾಸ್ತ್ರಜ್ಞರು ಒಂದು ಬರೆದಿರುವಂಥ ಒಂದು ಆರ್ಟಿಕಲ್ ಅನ್ನು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನಾನು ವಿಡಿಯೋ ಮಾಡಿ ಹಾಕಿ ನಾನು 7:23ಕ್ಕೆ ಹಾಕಿದ್ದೀನಿ ಈ ಮೆಸೇಜಲ್ಲಿ. ಅದೇ 7:36ಕ್ಕೆ ನಮ್ಮ ಸ್ನೇಹಿತರೊಬ್ಬರು ಒಂದು ಮೆಸೇಜನ್ನು ಫಾರ್ವರ್ಡ್ ಮಾಡ್ತಾರೆ. ನೋಡಿ, ಕೇವಲ ಮಗು ಅಂತ ಅಲ್ಲ, ನಾನು ಒಂದು 2 ನಿಮಿಷದ ವಿಡಿಯೋವನ್ನು ಹಾಕಿದರೆ ನಮಗೆ ಕೇಳುವಷ್ಟು ನೋಡುವಷ್ಟು ಪೇಷನ್ಸ್ ಇರೋದಿಲ್ಲ. ಮಗು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಒಂದೇ 4 ಗೋಡೆಯ ಮಧ್ಯದಲ್ಲಿ ಒಂದೇ ರೂಮಿನಲ್ಲಿ ಕುಳಿತುಕೊಂಡು ಕಂಟಿನ್ಯೂಷನ್ ಆಗಿ ಓದ್ತಾ ಇದ್ರೆ ಅದರ ಮನಸ್ಥಿತಿ ಏನಾಗಿರುತ್ತದೆ? ಹಾಗೆ ಮನೆಗೆ ಬಂದು ಕೂಡ ಅದನ್ನೇ ಮತ್ತೆ ಓದು ಅಂದರೆ ನಿಜವಾಗ್ಲೂ ಅದು ಕಷ್ಟದ ಕೆಲಸ ಅಲ್ವಾ? ಮನುಷ್ಯನ ಸ್ವಭಾವ, ಅದು ಸ್ಥಿತಿಗತಿ ಬಗ್ಗೆ ಮನೋಶಾಸ್ತ್ರಜ್ಞರು ಬರೆದಿರುವಂಥ ಒಂದು ಆರ್ಟಿಕಲ್ ನಾನು ಹಾಕಿದ್ದು. ಅದಕ್ಕೆ ನಮ್ಮ ಸ್ನೇಹಿತರು ಒಂದು ಮೆಸೇಜ್ ಫಾರ್ವರ್ಡ್ ಮಾಡಿದ್ರು. ಸಾಮಾನ್ಯವಾಗಿ ನಾನು ಬಿಟ್ಟ ತಕ್ಷಣನೇ ಯಾರಾದರೂ ಒಂದು ಮೆಸೇಜ್ ಫಾರ್ವರ್ಡ್ ಮಾಡಿದರೆ ಅಥವಾ ಒಂದು ವಿಷಯ ಬಂತು ಅಂದರೆ, ಅದಕ್ಕೊಂದು ಕಮೆಂಟ್ ಬಂತು ಅಂದರೆ ನಾನು ಅದನ್ನು ಓದ್ತೀನಿ, ಏನು ಬಂತು ಅಂತ ನಾನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಅವರೊಂದು ಮೆಸೇಜ್ ಫಾರ್ವರ್ಡ್ ಮಾಡಿದರು. ಏನಂತ, ದಯವಿಟ್ಟು ಮಕ್ಕಳ ಮೇಲೆ ಇಂಥ ಪದಗಳನ್ನು ನಾವು ಬಳಸಬೇಕಾ ಬೇಡ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಹಾಗಾಗಿ ನಾನಂತೂ ಬಳಸುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮನೆಯ ಮಗುವಿಗೆ, ನನ್ನ ಸ್ವಂತ ಮನೆಯ ಮಕ್ಕಳಿಗೆ ನಾವು ಇಂಥ ಪದವನ್ನು ಯಾರು ಅಕ್ಕಪದರು ಅಥವಾ ಶಿಕ್ಷಕರು ಯಾರು ಬಳಸಿದ್ರೆ ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕೆ ನನ್ನ ಮಗನಿಗೆ ಹೀಗಂದೆ ಅಂತ ನಾವು ಪ್ರಶ್ನೆ ಮಾಡ್ತೀವಲ್ಲ. ಹಾಗೆ ಶಾಲೆಯ ಮಕ್ಕಳ ಮೇಲೆ ನಾವ್ಯಾಕೆ ಇಂತಹ ಒಂದು ಕೆಟ್ಟ ಪದವನ್ನು ಬಳಸಬೇಕು? ಇಂತಹ ಋಣಾತ್ಮಕವಾದ ಭಾವನೆಯನ್ನು ಇಟ್ಟುಕೊಂಡು ನಾವ್ಯಾಕೆ ತರಗತಿ ಒಳಗೆ ಪ್ರವೇಶ ಮಾಡಬೇಕು ಅಲ್ವಾ? ಹೀಗೆಲ್ಲ ನಮ್ಮ ಕೈಯಿನಿಂದ ಅಥವಾ ನಮ್ಮ ಬಾಯಿನಿಂದ ಇಂಥ ಪದಗಳೆಲ್ಲ ಬರಿಬಾರ್ದಲ್ಲ ನಾವು. ಯಾರು ಬರೆದಿದ್ದಾರೋ ಗೊತ್ತಿಲ್ಲ, ಫಾರ್ವರ್ಡಿನ ಮೆಸೇಜ್ ಇದು, ನಾನು ಹೇಳ್ತೀನಿ ಕೇಳಿಲಿ. ಅವ್ರು ಹೇಳಿದ್ರು ಏನಂತ, ವಿದ್ಯಾರ್ಥಿಗಳ ನಡೆನುಡಿಯ ಬಗ್ಗೆ ಅಂತ ಒಂದು ಮೇಲ್ಗಡೆ ಹಾಕ್ಬಿಟ್ಟು ಕೆಳಗಡೆ ಅವ್ರು ಬರೆದಿದ್ದಾರೆ ಏನಂತ, ಮಕ್ಕಳಿಗೆ ಶಾಲೆಯಲ್ಲಿ ಭಯವಿಲ್ಲ, ಮನೆಗೆ ಹೋದರೂ ಭಯವಿಲ್ಲ, ಅದರಿಂದ ಸಮಾಜ ಇಂದು ಭಯಭೀತವಾಗುತ್ತಿದೆ. ಅಲ್ಲ, ಯಾಕೆ ಭಯದ ವಾತಾವರಣ ಬೇಕು? ಭಯ ಯಾಕೆ ಬೇಕು? ಶಾಲೆಯಲ್ಲಾಗ್ಲಿ ಮನೆಯಲ್ಲಾಗ್ಲಿ ಮಕ್ಕಳಿಗೆ ನಾವು ಭಯದ ವಾತಾವರಣ ಯಾಕೆ ಬಿತ್ತಬೇಕು? ಪ್ರೀತಿಯ ವಾತಾವರಣ ಬಿತ್ತಿದ್ರೆ ಆಗಲ್ವಾ? ಕಲಿಯಲ್ವಾ? ಸಾಧ್ಯ ಇಲ್ವಾ? ಅನೇಕ ಮಾರ್ಗಗಳಿದಾವೆ. ಪ್ರೀತಿಯಿಂದ ಕಲಿಸ್ಲಿಕ್ಕೆ ಅನೇಕ ಮಾರ್ಗಗಳಿದಾವೆ. ಕೋಪದಿಂದ ಕಲಿಸ್ಲಿಕ್ಕೆ 2 ಮಾರ್ಗ, ಒಂದು ಬೈಯೋದು, ಇನ್ನೊಂದು ಹೊಡೆಯೋದು, 2 ಮಾರ್ಗ. ಆದರೆ ಪ್ರೀತಿಯಿಂದ ಕಲಿಸ್ಲಿಕ್ಕೆ ಅನೇಕ ಮಾರ್ಗಗಳಿದಾವೆ ನಮಗೆ. ಅವರು ಈ ರೀತಿ ಹೇಳಿದ್ರು. ಭಯಭೀತಿ ಆಗ್ತಾ ಇದೆ ಅಂತೆ ಸಮಾಜ ಎಲ್ಲ. ಆ ಹುಡುಗರು ಇಂದಿನ ರೌಡಿಗಳಾಗಿ ಜನರ ಮೇಲೆ ಹಲ್ಲೆ ನಡೆಸುತ್ತಿದ್ದಾರೆ. ಎಂತದಪ್ಪ, ವಿದ್ಯಾರ್ಥಿಗಳ ಮೇಲೆ ನಾವು ರೌಡಿಗಳಂತ ಪದವನ್ನು ಬಳಸುವುದಾ? ಅವ್ರು ಹಲ್ಲೆ ಮಾಡ್ತಾ ಇದ್ದಾರ? ಏನು ಶಾಲೆಯಲ್ಲಿ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಪದವನ್ನು ಬಳಸಲಿಕ್ಕೆ? ಇಂಥ ತಪ್ಪು ಕೆಟ್ಟ ಪದವನ್ನು ನಾವು ಮಗುವಿನ ಮೇಲೆ ಬಳಸ್ತೀವಲ್ಲ. ಮಕ್ಕಳುಗಳು ಒಂದು ಓದಲ್ಲ, ಇನ್ನೊಂದು ಬರೆಯಲ್ಲ. ಈ ಎರಡನ್ನು ನಾವು ಎಷ್ಟು ಈಸಿಯಾಗಿ ನಿಭಾಯಿಸ್ಬೋದು ಗೊತ್ತಾ? ಎಷ್ಟು ಪ್ರೀತಿಯಿಂದ ನಾವು ಅದನ್ನು ತಗೊಳ್ಬೋದು ಗೊತ್ತಾ? ಅವ್ರ ಹತ್ರ ಮಾಡಿಸ್ಬೋದು ಗೊತ್ತಾ? ಎಷ್ಟು ಸುಲಭವಾಗಿರುತ್ತದೆ. ಇದರಿಂದ ಅವರು ಹಲ್ಲೆ ನಡೆಸುತ್ತಿದ್ದಾರೆ. ನಡವಳಿಕೆಯಿಂದ ಅನೇಕರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಯಾರಪ್ಪ? ಆ ಮಕ್ಕಳ ಇದರಿಂದ ಯಾರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ? ಮಕ್ಕಳಿಗೆ ಅವೇರ್ನೆಸ್ ಮಾಡಬೇಕು. ನೋಡಿ, ಈಗ ಮೊನ್ನೆ ನಾನೊಂದು ವಿಡಿಯೋ ಮಾಧ್ಯಮದಲ್ಲಿ ನ್ಯೂಸಲ್ಲಿ ನೋಡಿದ್ದು, ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳು ಬರುವುದೇ ಕಷ್ಟ, ಅಂಥದ್ರಲ್ಲಿ ನೀವು ಇಷ್ಟೆಲ್ಲ ಲ್ಯಾಬ್ ಎಲ್ಲ ಮಾಡಿ ಇಷ್ಟು ಪ್ರಸಿದ್ಧ ಮಾಡಿದ್ದೀರಲ್ಲ ಅಂತ ಒಬ್ಬರು ಶಿಕ್ಷಕರಿಗೆ ಒಬ್ಬರು ಟಿವಿ ಅವರು ಕೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಇದಕ್ಕೆಲ್ಲ ಕಾರಣ ನಮ್ಮ ಪ್ರೀತಿ. ಮಕ್ಕಳ ಮೇಲೆ ನಾವು ಮೋಟಿವೇಟಿ ಮಾಡಿದ್ವಿ, ಪ್ರೀತಿಯಿಂದ ತಂದು ಕೂರಿಸಿದ್ವಿ. ಹೌದು, ಗೌರ್ಮೆಂಟ್ ಶಾಲೆಗೆ ಬರುವುದೇ ಕಷ್ಟ, ಅಂಥದ್ರಲ್ಲಿ ಇಷ್ಟೆಲ್ಲ ದೊಡ್ಡದಾಗಿ ನಾವು ಮಾಡಿದ್ದೀವಿ ಅಂದರೆ ನಮ್ಮ ಪ್ರಯತ್ನಕ್ಕೆ ಇದಕ್ಕೆ ಮಕ್ಕಳೇ ಕಾರಣ. ಅವರನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು, ಇಲ್ಲದಿದ್ದರೆ ಆಗ್ತಿರ್ಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಇಲ್ಲಿ ಅನೇಕ ರೀತಿಯ ಮೆಸೇಜ್ಗಳನ್ನು, ಇಷ್ಟುದ್ದ ಒಂದು ದೊಡ್ಡ ಮೆಸೇಜ್ ಬರೆದಿದ್ದಾರೆ. ನಿಜವಾಗ್ಲೂ ನಾನು ಬರೆದ್ರೆ ನನಗೆ ಒಂಥರ ಇದು ಬೇಜಾರು ಅನಿಸುತ್ತದೆ, ಈ ರೀತಿ ಎಲ್ಲ ಮಕ್ಕಳ ಮೇಲೆ ಮಾಡಬೇಕಾ ಅನ್ನೋದ್ರ ಬಗ್ಗೆ. ಹೌದು, ಕೆಲವು ಪೋಷಕರು ಬೈಬೇಡಿ, ಹೊಡಿಬೇಡಿ, ಶಾಲೆಗೆ ಬರದೇ ಇದ್ರು ಬೇಜಾರಿಲ್ಲ ಅಥವಾ ಕಲಿದೇ ಇದ್ರೆ ಬೇಜಾರು, ಖಂಡಿತ ಹೌದು. ಬೈಬೇಡಿ, ಹೊಡಿಬೇಡಿ, ಸ್ನೇಹಪೂರ್ವಕವಾಗಿ ಕಲಿಸಿ. ಖಂಡಿತವಾಗಿ ಅವರೇ ನಮ್ಗೆ ಹೇಳ್ತಾ ಇದ್ದಾರಲ್ಲ, ಅವರೇ ಹೇಳ್ತಾ ಇದ್ದಾರೆ, ಮಕ್ಕಳಿಗೆ ಹೊಡಿಬೇಡಿ, ಬೈಬೇಡಿ, ಸ್ನೇಹಪೂರ್ವಕವಾಗಿ ಕಲಿಸಿ. ನೋಡಿ, ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ,
ಮಕ್ಕಳು ಹೊಡೆದ ತಕ್ಷಣನೇ, ಬೈದ ತಕ್ಷಣನೇ ಕಲಿತಾರೆ ಅಂದ್ಕೊಳ್ಬೇಡಿ. ಅದರಿಂದ ಹೆಚ್ಚು ಇನ್ನೂ ಜಾಸ್ತಿ ಅವರಿಗೆ ಸಿಟ್ಟು ಬರುತ್ತದೆ. ಪ್ರೌಢ ವ್ಯವಸ್ಥೆಯಲ್ಲಂತೂ ಅವ್ರಿಗೆ ತುಂಬಾ ಕೋಪ ಬರುತ್ತದೆ. ಯಾಕಂದ್ರೆ ತುಂಬಾ ಸೂಕ್ಷ್ಮವಾಗಿರುತ್ತಾರೆ ಮಕ್ಕಳುಗಳು. ಹಾಗಾಗಿ ನಾವು ಅವರಿಗೆ ಅವೇರ್ನೆಸ್ ಮಾಡಬೇಕು. ಒಳ್ಳೊಳ್ಳೆ ರೀತಿಯ ಕಥೆಗಳನ್ನು ಹೇಳಬೇಕು. ಅವ್ರನ್ನು ಕೂರಿಸ್ಕೊಂಡು ಅವ್ರು ಎಲ್ಲೆಲ್ಲಿ ನಮಗೆ ಸಿಗ್ತಾರೋ ಅವಾಗ ಅವರಿಗೆ ಒಳ್ಳೊಳ್ಳೆ ರೀತಿಯ ಭಾವನೆಯನ್ನು ಬಿತ್ತಬೇಕಾಗುತ್ತದೆ. ನಾವು ಬರೀ ಅವರಿಗೆ ಓದು ಬರಿ ಅಂದಾಗ ಅವರಿಗೆ ಸಿಟ್ಟು ಬರುತ್ತದೆ. ಅವ್ರ ಏಜ್ ಹಾಗಿರುತ್ತದೆ. ಅವರು ಎಂಜಾಯ್ ಮಾಡುವ ಏಜ್ ಆಗಿರುತ್ತದೆ. ಆದರೆ ನಾವು ಅದನ್ನು ಪ್ರೀತಿಯಿಂದ ಗೆಲ್ಲಬೇಕು. ಪ್ರೀತಿ ಯಾವಾಗಲೂ ಅಷ್ಟೇ, ನಾವು ಪ್ರೀತಿಯಿಂದ ಗೆದ್ರೆ ಮಾತ್ರ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ. ದ್ವೇಷದಿಂದ ನಾವು ಏನನ್ನೂ ಗೆಲ್ಲಿಕ್ಕಾಗೋದಿಲ್ಲ. ಹಾಗಾಗಿ ಮಕ್ಕಳ ಬಗ್ಗೆ ಎಲ್ಲ ಇಂತಹ ಒಂದು ಕಲ್ಪನೆಯನ್ನೆಲ್ಲ ಬಿತ್ತುವುದು ಸರಿಯಲ್ಲ ಅಂತ ನನಗನ್ನಿಸುತ್ತದೆ. ನನಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ. ಇದು ಎಷ್ಟರ ಮಟ್ಟಿಗೆ ಸಮಂಜಸವೋ ಏನೋ ಗೊತ್ತಿಲ್ಲ. ಈ ಮೆಸೇಜಲ್ಲಿ ಬಂದಿರುವಂಥ ಒಂದು ಫಾರ್ವರ್ಡ್ ಮೆಸೇಜು ನನಗೆ ಓದಿಬಿಟ್ಟು ಬಹಳ ಬೇಜಾರಾಯಿತು. ನಾನು ಆ ಕ್ಷಣದಲ್ಲೇ ಬಿಡಬೇಕು ಅಂತ ನಾನು ಅಂದ್ಕೊಂಡೆ ವಿಡಿಯೋ ಮಾಡಿ. ನನಗೇನೋ ಸ್ವಲ್ಪ ಕೆಲಸದ ಒತ್ತಡ ಇರೋದ್ರಿಂದ ನನಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇವತ್ತು ನನಗೆ ಇಮಿಡಿಯೇಟ್ಲಿ ನೆನಪಾಯಿತು. ಯಾಕಂದರೆ ಇದು ಗೊತ್ತಿದ್ದೇ ಬಿಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ ಗೊತ್ತಿಲ್ಲ. ಇದೆಲ್ಲ ಅವೇರ್ನೆಸ್ ಮಾಡಬೇಕಾಗುತ್ತದೆ ನಿಜವಾಗ್ಲೂ. ಯಾಕಂದ್ರೆ ನಾವು ತಿಳ್ಕೊಳ್ಬೇಕಾಗುತ್ತದೆ. ಯಾಕಂದ್ರೆ ಮಕ್ಕಳ ಬಗ್ಗೆ ಅಷ್ಟು ಬೇಗನೆ ನಾವು ಕೆಟ್ಟ ಒಂದು ಕಲ್ಪನೆಯನ್ನು ಬಿತ್ತುವುದು ಬೇಡ. ಯಾಕಂದ್ರೆ ನೀವು ಹಿಂಗೆ ಹೇಳ್ಬಿಟ್ರೆ ಮಕ್ಕಳು ಏನು ಪ್ರಶ್ನೆ ಕೇಳ್ತಾರೆ ಗೊತ್ತಾ? ಹಾಗಿದ್ರೆ ಮ್ಯಾಮ್ ನೀವು ನಮಗೆ ರೌಡಿಗಳ ಶಿಕ್ಷಣವನ್ನೇ ನೀಡ್ತೀರಾ? ನಾವು ರೌಡಿ ಆಗ್ತೀವಿ ಅಂದ್ರೆ ನೀವು ಆ ರೀತಿ ಶಿಕ್ಷಣವನ್ನೇ ನೀಡ್ತೀರಲ್ಲ ಅಂತ ಮಗು ಪ್ರಶ್ನೆ ಕೇಳಿದ್ರೆ ನಮ್ಮಲ್ಲಿ ಆನ್ಸರ್ ಎಲ್ಲಿದೆ? ಹಾಗಾಗಿ ಮಕ್ಕಳ ಮೇಲೆ ಇಂತಹ ತಪ್ಪು ಕಲ್ಪನೆಯನ್ನೆಲ್ಲ ಮಾಡಬೇಡಿ. ಇಷ್ಟು ದೊಡ್ಡವಾದಂಥ ಇಂಥ ಕೆಟ್ಟ ಪದವನ್ನೆಲ್ಲ ಮಕ್ಕಳ ಮೇಲೆ ಬಳಸುವುದು ಒಳ್ಳೆಯದಲ್ಲ. ಯಾಕಂದರೆ ಇಂದಿನ ಮಕ್ಕಳೇ ಮುಂದಿನ ನಮಗೆ ಆಸ್ತಿ. ಅವರನ್ನು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗೋಣ. ಒಳ್ಳೆಯ ಕಲ್ಪನೆಯನ್ನು ಅವರ ಮೇಲೆ, ಒಳ್ಳೊಳ್ಳೆಯ ಭಾವನೆಗಳನ್ನು ಬಿತ್ತೋಣ. ಕೆಟ್ಟ ಭಾವನೆಯನ್ನು ಬಿತ್ತೋದು ಬೇಡ. ನಾವು ಯಾವಾಗಲೂ ಧನಾತ್ಮಕವಾಗಿ ತರಗತಿ ಒಳಗಡೆ ಪ್ರವೇಶ ಮಾಡೋಣ. ಋಣಾತ್ಮಕವಾಗಿ ಒಳಗಡೆ ಹೋಗುವುದು ಬೇಡ. ಯಾಕಂದ್ರೆ ನಾವು ಶಿಕ್ಷಕರಾದವರು, ಯಾಕಂದರೆ ಶಿಕ್ಷಕರು ಜವಾಬ್ದಾರಿ ಬಹಳಷ್ಟು ಇರುತ್ತದೆ. ಯಾಕಂದರೆ ಒಂದು ದಿನದಲ್ಲಿ ಮಗು 75 ಭಾಗ ನಮ್ಮೊಂದಿಗೆ ಇರುತ್ತದೆ. ಮನೆಯಲ್ಲಿ ಕೇವಲ ಊಟ ಮತ್ತು ನಿದ್ರೆಗಂತ ಹೋಗಿರುತ್ತದೆ. ಹಾಗಾಗಿ ನಾವು ಕಲಿಸುವಲ್ಲೇ ಎಲ್ಲೋ ತಪ್ಪಾಗಿ ಶಿಕ್ಷಣ ನೀಡಿಬಿಟ್ರೆ ಮಗು ಮುಂದೆ ನಿಜವಾಗ್ಲೂ ನೀವು ಹೇಳಿದ ಪ್ರಕಾರದಲ್ಲಿ ಆಗುತ್ತದೆಯಲ್ಲ, ಅದಾಗೋದು ಬೇಡ. ಸ್ನೇಹಿತರೆ, ಇಂತಹ ಮೆಸೇಜ್ಗಳನ್ನೆಲ್ಲ ಫಾರ್ವರ್ಡ್ ಮಾಡಬೇಡಿ. ಇಂತಹ ಮೆಸೇಜ್ಗಳನ್ನೆಲ್ಲ ಶಿಕ್ಷಕರು ಅದನ್ನು ತೆಗೆದುಕೊಳ್ಳಬೇಡಿ. ದಯವಿಟ್ಟು ಇದನ್ನೆಲ್ಲ ನಾವು ಬದಿಗೊತ್ತೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.